TV7 ಕನ್ನಡಕ್ಕೆ ಸ್ವಾಗತ. ಚಳ್ಳಕೆರೆ ವಿಶ್ವಕರ್ಮ ಪೂಜಾ ಮಹೋತ್ಸವಕ್ಕೆ ಅದ್ಧೂರಿ ಸಿದ್ಧತೆ. ಚಳ್ಳಕೆರೆಯಲ್ಲಿ ಸೆಪ್ಟೆಂಬರ್ 17 ರಂದು ನಡೆಯಲಿರುವ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ನೂತನ ಪಂಚಲೋಹದ ವಿಶ್ವಕರ್ಮ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ 2ನೇ ಪೂರ್ವಭಾವಿ ಸಭೆ ನಡೆಯಿತು. ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಸಮಾಜದ ಅಧ್ಯಕ್ಷ ಎನ್. ಚಂದ್ರಶೇಖರ ಆಚಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಅಂತಿಮಗೊಳಿಸಲಾಯಿತು. ಸೆಪ್ಟೆಂಬರ್ 16 ರಂದು ಪ್ರತಿಭಾ ಪುರಸ್ಕಾರ, ನೂತನ ಸಚಿವರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ತೀರ್ಮಾನಿಸಲಾಯಿತು. ಸೆಪ್ಟೆಂಬರ್ 17 ರಂದು ಬೆಳಗ್ಗೆ ವಿಗ್ರಹದ ಮೆರವಣಿಗೆ, ಹೋಮ ಹವನ, ವಿಶೇಷ ಪೂಜೆ, ಬೈಕ್ ಜಾಥಾ ಹಾಗೂ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ನೂತನ ವಿಶ್ವಕರ್ಮ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಲು ನಿರ್ಧರಿಸಲಾಯಿತು. ಬಳಿಕ ಪ್ರಸಾದ ವಿನಿಯೋಗ ನಡೆಯಲಿದೆ. ಸಭೆಯಲ್ಲಿ ರಾಜ್ಯ ವಿಶ್ವಕರ್ಮ ಕುಶಲಕರ್ಮಿಗಳ ರಾಜ್ಯಾಧ್ಯಕ್ಷ ಆರ್. ಪ್ರಸನ್ನಕುಮಾರ್, ಕಾರ್ಯದರ್ಶಿ ಸಿ. ಇ. ಪ್ರಸನ್ನ, ಉಪಾಧ್ಯಕ್ಷ ನಾಗರಾಜ್ ಚಾರ್, ಖಜಾಂಚಿ ಶ್ರೀನಿವಾಸ ಆಚಾರ್ ಸೇರಿದಂತೆ ಸಮಾಜದ ಪ್ರಮುಖರು, ಮಹಿಳಾ ಹಾಗೂ ಯುವ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮೌನೇಶ ಆಚಾರ್, TV7 ಕನ್ನಡ, ಚಳ್ಳಕೆರೆ. ಎಲ್ಲ ಮಾಡ್ಬೋದು. ಅದಾಯ್ತಾ? ತಿರ್ಗಾ ಗುರುವಾರ ಬೆಳಗಿನ ಜಾವ 5 ರಿಂದ 6 ಗಂಟೆಗೆ ನಾವು ವಿಗ್ರಹ ತಂದು ಇಡಬೇಕಿಲ್ಲಿ. ಪುರೋಹಿತರು ಕರೆಸಿ ಪೂಜಾ ಪುನಸ್ಕಾರ ನಡೀತಾ ಇರುತ್ತೆ. ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು 9 ಗಂಟೆಗೆ ಬೈಕ್ ರ್ಯಾಲಿ ಇರುತ್ತೆ. ಬೈಕ್ ರ್ಯಾಲಿ ಇಟ್ಬಿಟ್ರೆ ಬೈಕ್ ರ್ಯಾಲಿ ಆಗ್ತಿದ್ದಂಗೆ 10ವರೆಗೆ ನಾವು 10 ಗಂಟೆಗೆ ತಾಲೂಕು ಆಫೀಸ್ಗೆ ಹೋಗ್ಬೇಕು. 10:30 11 ಗಂಟೆಗೆ ಪೂರೈಸ್ಕೊಂಡು ಬಂದರೆ 11ವರೆಗೆ ಮೆರವಣಿಗೆ ಹೊರಡಬೇಕು. 11-11ವರೆಗೆ ಮೆರವಣಿಗೆ ಹೊರಟ್ರೆ 3 ಗಂಟೆಗೆ 2 ಗಂಟೆ ನಾನು ಹೇಳ್ತೀನಿ 2 ಗಂಟೆ ಬಂದು ಊಟ ಮಾಡಿ ನಾವು ಎಲ್ಲಿಂದ ಹೊರಡ್ತಿರೋದು. ಅಲ್ಲ ಹೇಳಿದ್ರೆ 11ವರೆಗೆ ಸ್ಟಾರ್ಟ್ ಮಾಡಿ 2:15 ಗಂಟೆಗೆ ಹೋಗ್ಬರ್ತೀವಿ ನಾವು. ಲೇಟೇನಿಲ್ಲ. ಅದಕ್ಕೆ ಮಂಗಳವಾದ್ಯ, ಕ್ಯಾಶ್ ವಾದ್ಯ ಇರುತ್ತೆ ಹೊರತು ಯಾವುದೇ DJ ಗೀಜೆ ಇರೋಲ್ಲ. ಮಂಗಳವಾದ್ಯ ಇರುತ್ತೆ ಮೇನು. ಒಂದು ಬಫೆ ಸಿಸ್ಟಮ್, ಯಾವುದನ್ನ ಪಲಾವ್ ಆಗಲಿ, ಟೊಮಟೊ ಬಾತ್ ಆಗಲಿ, ಮೊಸರನ್ನ ಮಾಡಿಸ್ತೀವಿ. ಒಂದು ಸ್ವೀಟು, ಒಂದು ಪಕೋಡ, ಮೆಣಸಿಕಾಯಿ ಇರುತ್ತೆ. ತಿರುಗಿಸ ಬೆಳಿಗ್ಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿಸಿರ್ತೀವಿ ಹೊತ್ತು ಮುಂಚೆ. ಪೂಜೆ ಇರೋದ್ರಿಂದ ಎಲ್ಲ ಈಗಲಿಂದ ಪ್ರಚಾರ ಮಾಡಿರಿ. ದಯವಿಟ್ಟು ಒಂದು 6:30-7 ಗಂಟೆಗೆ ಜನ ಬರಬೇಕಿಲ್ಲ. ಪೂಜೆ ಹೋಮ ಇರೋದ್ರಿಂದ ಅದು ಮಾಡಿರಿ. ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಕೇಸರಿ ಬಾತ್ ಇರುತ್ತೆ. ಮಧ್ಯಾಹ್ನ 2 ಥರ ಪಲ್ಯ, 1 ಥರ ಕೋಸಂಬರಿ, ಮೆಣಸಿನ್ಕಾಯಿ, ಹಪ್ಪಳ ಇರುತ್ತೆ. ಚಿತ್ರಾನ್ನ, ಹೆಸರುಬೇಳೆ ಪಾಯಸ, ಲಾಡು, ಅನ್ನ ಸಾರು, ಮಜ್ಜಿಗೆ ಇರುತ್ತೆ. ಇಷ್ಟು ವ್ಯವಸ್ಥೆ ಮಾಡಿರ್ತೀವಿ. ಮೆರವಣಿಗೆ ಹೋಗಿ ಬಂದ್ಮೇಲೆ ಊಟ ಮಾಡ್ಕೊಂಡು ಎಲ್ಲ ನಮ್ಮ